ತುಮಕೂರಿನ ತಿಲಕ್ ಪಾರ್ಕ್ ಪೊಲೀಸರ ಭರ್ಜರಿ ಕಾರ್ಯಾಚರಣೆ. ಮಾದಕ ಮಾತ್ರೆಗಳನ್ನ ಮಾರಾಟ ಮಾಡುತ್ತಿದ್ದವರು ಅಂದರ್. ಡ್ರಗ್ಸ್ ದಂಧೆಕೋರರನ್ನ ಹೆಡೆಮುರಿ ಕಟ್ಟುವಲ್ಲಿ ಪೊಲೀಸರು ಯಶಸ್ವಿ. ಕಲ್ಪತರು ನಾಡು ತುಮಕೂರು ಶೈಕ್ಷಣಿಕ ನಗರಿಯಂತಲೇ ಪ್ರಸಿದ್ಧಿ ಪಡೆದಿರೋ ನಗರ. ಸಾವಿರಾರು ಮಂದಿ ವಿದ್ಯಾರ್ಥಿಗಳು ಹೊರ ರಾಜ್ಯದಿಂದ ಬಂದು ತುಮಕೂರಿನಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ. ಅಷ್ಟು ಪ್ರಸಿದ್ಧಿ ಪಡೆದಿರುವ ಜಿಲ್ಲೆಯಲ್ಲಿ ಗಾಂಜಾ, ಡ್ರಗ್ಸ್ ನಂತಹ ನಿಷೇಧಿತ ವಸ್ತುಗಳು ನಗರದಲ್ಲಿ ಎಗ್ಗಿಲ್ಲದೆ ಮಾರಾಟವಾಗ್ತಿದೆಯಂತೆ. ಈ ಬಗ್ಗೆ ಖಚಿತ ಮಾಹಿತಿ ಮೇರೆಗೆ ತುಮಕೂರು ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಿದ್ದು, ಅಕ್ರಮವಾಗಿ ಮಾದಕ ಮಾತ್ರೆಗಳನ್ನ ಮಾರಾಟ ಮಾಡ್ತಾ ಇದ್ದ 6 ಮಂದಿ ಆರೋಪಿಗಳನ್ನ ಹೆಡೆಮುರಿ ಕಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ. ತುಮಕೂರು ಜಿಲ್ಲೆಯಲ್ಲಿ ಕಾಲೇಜು ಯುವಕರು ಕೆಲಸ ಮಾಡುವವರನ್ನೇ ಗುರಿಯಾಗಿಸಿಕೊಂಡ ಡ್ರಗ್ಸ್ ದಂಧೆಕೋರರು ಮಾದಕ ಮಾತ್ರೆಗಳನ್ನ ಮಾರಾಟಕ್ಕೆ ಯತ್ನಿಸ್ತಾ ಇದ್ದು, 6 ಮಂದಿ ಆರೋಪಿಗಳನ್ನ ಪೊಲೀಸರು ಯಶಸ್ವಿಯಾಗಿ ಹೆಡೆಮುರಿ ಕಟ್ಟಿದ್ದಾರೆ. ಬೆಂಗಳೂರು ಮೂಲದ 3 ಹಾಗೂ ತುಮಕೂರಿನ 3 ಆರೋಪಿಗಳು ನಗರದ ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಕಾಲೇಜು ಬಳಿ ನಿಂತುಕೊಂಡು ಮಾದಕ ಮಾತ್ರೆಗಳ ಮಾರಾಟಕ್ಕೆ ಯತ್ನಿಸಿದ್ದಾರೆ. ಈ ಬಗ್ಗೆ ಖಚಿತ ಮಾಹಿತಿ ಸಿಕ್ಕ ತಿಲಕ್ ಪಾರ್ಕ್ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಿ ಆರೋಪಿಗಳನ್ನ ಲಾಕ್ ಮಾಡಿದ್ದಾರೆ. ಇನ್ನು ಬೆಂಗಳೂರು ಮೂಲದ ಉಮರ್, ನಜೀರ್, ನವೀದ್ ಎಂಬುವವರು ಹಾಗೂ ತುಮಕೂರಿನ ಮರಳೂರು ದಿಣ್ಣೆ ನಿವಾಸಿಗಳಾದ ಶಾಬಾಜ್, ಮೊಹಮ್ಮದ್ ಗೌಸ್, ಮೊಹಮ್ಮದ್ ಇಕ್ಬಾಲ್ ಎಂಬುವವರು ಕಾಲೇಜು ಬಳಿ ಹೋಗಿ ವಿದ್ಯಾರ್ಥಿಗಳನ್ನ ಪ್ರೇರೇಪಿಸಿ ಡ್ರಗ್ಸ್ ಮಾರಾಟ ಮಾಡಲು ಮುಂದಾಗಿದ್ರಂತೆ. ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿರುವ ತುಮಕೂರಿನ ತಿಲಕ್ ಪಾರ್ಕ್ ಪೊಲೀಸರು 6 ಮಂದಿಯನ್ನ ಬಂಧಿಸಿದ್ದು, ಲಕ್ಷಾಂತರ ಮೌಲ್ಯದ 100 ಮಾದಕ ಟೈಡಲ್ ಮಾತ್ರೆಗಳನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. 13 ಏಪ್ರಿಲ್ಗೆ ತಿಲಕ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಸೆಕ್ಷನ್ 26 NDPS ಆಕ್ಟ್ ಕೆಳಗಡೆ ಒಂದು FIR ಮಾಡಲಾಗಿದೆ. ಇದರಲ್ಲಿ ಮಾಹಿತಿ ಏನಂದರೆ, ಒಂದು 6 ಜನ ಅಂಡರ್ ಲೀಡರ್ಶಿಪ್ ಆಫ್ ನಜೀರ್ ಅನ್ನೋವನಿ ನಾಯಕತ್ವದಲ್ಲಿ ಒಂದು 6 ಅವನ ಜೊತೆ ಸಮೇತ ಮಿಕ್ಕಿದ 5 ಜನ ಸೇರಿಕೊಂಡು ಒಂದು ಒಟ್ಟು 6 ಜನ, ಬ್ಯಾಂಗ್ಳೂರವರು 3 ಜನ, ತುಮಕೂರು ಜಿಲ್ಲೆಯವರು 3 ಜನ, ಟೆಪೆಂಡೆಡಾಲ್ ಅನ್ನೋ ಒಂದು ಪ್ರಿಸ್ಕ್ರಿಪ್ಷನ್ ಡ್ರಗ್, ಅಂದರೆ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಇದು ಕೊಡಬಾರದು ಅಂಥ ಡ್ರಗ್ಗನ್ನು ಇದು ಒಂದು ಡ್ರಗ್ರು ಅಂದರೆ ನಾರ್ಕೋಟಿಕ್ಸ್ ಡ್ರಗ್ ಥರ ಮಕ್ಕಳಿಗೆ ಯೂತ್ಗೆ ಕೊಟ್ಟು ಮಾರಾಟ ಮಾಡ್ತಾ ಇದ್ದಾರೆ ಅಂತ ಮಾಹಿತಿ ಬಂದಿದೆ. ಸೊ ಇಮಿಡಿಯೇಟಾಗಿ ಇರುವ ಮಾಹಿತಿ ಪ್ರಕಾರ ನಾವು ರೆಕ್ಕಿ ಮಾಡಿ ಸ್ಕೆಚ್ ಮಾಡಿ ಅವರನ್ನು ಹಿಡ್ಕೊಳ್ಳಲಾಗಿದೆ. ಸೊ ಟೋಟಲ್ 6 ಜನ ಅಕ್ಯೂರ್ಡ್ ಇದರಲ್ಲಿ ಸೆಕ್ಯೂರ್ ಆಗಿದ್ದಾರೆ. ನಜೀರ್ ಪಾಷಾ, ಬ್ಯಾಂಗ್ಳೂರ್, ಬನ್ನೇರುಘಟ್ಟ, ಬ್ಯಾಂಗ್ಳೂರ್, ನವೀದ್, ಉಮರ್ 3 ಜನ ಇವರು ಬ್ಯಾಂಗ್ಳೂರ್ ಬನ್ನೇರುಘಟ್ಟ ಕಡೆಯವರು, ಮತ್ತು ತುಮಕೂರು ಜಿಲ್ಲೆಯಿಂದ ಶಹಬಾಜ್, ಮೊಹಮ್ಮದ್ ಗೌಸ್ ಆ್ಯಂಡ್ ಮೊಹಮ್ಮದ್ ಇಕ್ಬಾಲ್, ಈ 3 ಜನನೂ ಸಹ ಮರಳೂರು ದಿಣ್ಣೆಯವರು. ಸೊ ಈ 6 ಜನನೂ ಅರೆಸ್ಟ್ ಮಾಡಲಾಗಿದೆ ಮತ್ತು ಅವರಿಂದ ಸುಮಾರು 100 ಟೆಪೆಂಡೆಡಾಲ್ ಟ್ಯಾಬ್ಲೆಟ್ಸ್ ಸೆಕ್ಯೂರ್ ಮಾಡಲಾಗಿದೆ. ಇವರು ಲೋಕಲ್ ಯೂತ್ಗೆ ಮತ್ತು ಈ ಕೆಲಸ ಮಾಡೋರಿಗೆ ಇಂಥವ್ರಿಗೆ ಈ ಟ್ಯಾಬ್ಲೆಟ್ಸನ್ನು ಮಾರಾಟ ಮಾಡ್ತಾ ಇದ್ದಾರೆ ಅನ್ನೋದು ಕಂಡುಬಂದಿದೆ. ಇದು ಟೆಪೆಂಡೆಡಾಲ್ ಟ್ಯಾಬ್ಲೆಟ್ಸ್ ಏನಂದರೆ, ಇದು ಮತ್ತೊಂದು ಒಂದು ನಶಾ ಕೊಡುವಂಥ ಡ್ರಗ್ ಇದು. ಸೊ ಇದನ್ನು ಪುಡಿ ಮಾಡಿ ವಾಟ್ರಲ್ಲಿ ಮಿಕ್ಸ್ ಮಾಡಿ ಇಂಟ್ರಾವಿನಸ್ ಇಂಜೆಕ್ಟ್ ಮಾಡ್ಕೊಳ್ತಾರೆ. ಸೊ ಇದು ತುಂಬ ಕೆಟ್ಟದಾಗಿರುವಂಥ ಡ್ರಗ್ ಅಂತ ಪರಿಗಣಿಸಲಾಗುತ್ತೆ. ಸೊ ಹಾಗಾಗಿ ಇವ್ರನ್ನು ಅರೆಸ್ಟ್ ಮಾಡಿ ನಾವು ಇವರಿಗೆ ಎಲ್ಲಿಂದ ಈ ಟ್ಯಾಬ್ಲೆಟ್ಸ್ ಸಿಗ್ತಾ ಇದ್ದಾವೆ, ಯಾವ ಡಿಸ್ಟ್ರಿಬ್ಯೂಷನಿಂದ, ಯಾವ ಮೆಡಿಕಲ್ ಶಾಪ್ಸಿಂದ ಸಿಗ್ತಾ ಇದ್ದಾವೆ ಅನ್ನೋದು ಪತ್ತೆ ಮಾಡಲಾಗ್ತಾ ಇದೆ. ಸೊ ಇವರೆಲ್ಲ ಬ್ಯಾಂಗ್ಳೂರಲ್ಲಿರುವವರು ಎಲ್ಲ ಇದೇ ಥರ ಕೆಲಸ ಮಾಡ್ಕೊಳ್ತಾ ಇರುವರು ಮತ್ತು ಗಾರೆ ಕೆಲಸ ಅದು ಇದು ರಿಪೇರಿ ಶಾಪ್ಸಲ್ಲಿ ಕೆಲಸ ಮಾಡ್ತಾ ಇರೋರು, ಇಂಥ ಹಿನ್ನೆಲೆ ಇರುವರು. ಇದಕ್ಕೆ ಮುಂಚೆ ಕಳೆದ ವರ್ಷವೂ ಸಹ ಇದೇ ಥರ ಸಿಕ್ಕಿತ್ತು. 2-3 ಮೆಡಿಕಲ್ ಶಾಪ್ಸು ಸಹ ನಾವು ಲೈಸೆನ್ಸ್ ಕ್ಯಾನ್ಸಲ್ ಮಾಡಿಸಿದ್ದೀವಿ. ಸೊ ಬಟ್ ಈಗ ಈ ವಿಚಾರದಲ್ಲಿ ನಮಗೆ ಬ್ಯಾಂಗ್ಳೂರಿಂದ ಬರ್ತಾ ಇರೋದು ಕಂಡು ಬರ್ತಾ ಇದೆ. ಸೊ ಬ್ಯಾಂಗ್ಳೂರಲ್ಲಿ ಯಾವ ಶಾಪು ಯಾವ ಡಿಸ್ಟ್ರಿಬ್ಯೂಷನಿಂದ ಬಂದಿದೆ ಅನ್ನೋದು ನಾವು ತಿಳ್ಕೊಂಡು ಮುಂದಿನ ದಿನಗಳಲ್ಲಿ ಇನ್ವೆಸ್ಟಿಗೇಷನ್ ಮುಂದುವರಿಸಲಾಗುತ್ತೆ.
ಇದು ಈಗ ಈ ಇಂಟರ್ನೆಟ್ ಮೂಲಕ ಭಾಳಷ್ಟು ಇನ್ಫಾರ್ಮೇಷನ್ ಶೇರ್ ಆಗುತ್ತೆ. ಸೊ ಈ ಇಂಟರ್ನೆಟ್ಟಲ್ಲಿ ಇವರೆಲ್ಲ ನೋಡಿಕೊಂಡು ಈ ಥರ ಎಲ್ಲ ಮಾಡಲಾಗ್ತಾ ಇದೆ ಅನ್ನೋದು ಕಂಡು ಬರ್ತಾ ಇದೆ. ಆ್ಯಕ್ಚುಲಿ ಈ ಸಿಂಥೆಟಿಕ್ ಡ್ರಗ್ಸ್ ಯೂಸೇಜ್ ಆಗಲಿ ಮಾರಾಟ ಆಗಲಿ ಇದೆಲ್ಲ ಥ್ರೂ ಇಂಟರ್ನೆಟ್, ಥ್ರೂ ವಾಟ್ಸಪ್, ಥ್ರೂ ಸೋಷಿಯಲ್ ಮೀಡಿಯಾನೇ ಇದು ನಡೀತಾ ಇದೆ. ಸೊ ಹಾಗಾಗಿ ಯೂತ್ಗೇನು ಸಹ ನಾವು ಅರಿವು ಮೂಡಿಸುವಂಥ ಇದು ಕಾರ್ಯಕ್ರಮಗಳು ಮಾಡ್ತಾ ಇರೋವಿ. ದಟ್ ಯಾರೇ ಆಗಲಿ ಇಂಟರ್ನೆಟ್ಟಲ್ಲಿ ಇಂಥ ಡ್ರಗ್ಸ್ ಒಳಗಾಗಿ ಯಾರೂ ಹೋಗಬಾರದು ಅಂತ. ಸೊ ಇದರಲ್ಲಿ ಈಗ ಯಾರಿಗೆ ಮಾರಾಟ ಮಾಡಿದರು ಅನ್ನೋದು ನಾವು ಸದ್ಯಕ್ಕೆ ನಾವು ಅವ್ರ ಐಡೆಂಟಿಟಿಯನ್ನು ಗೋಪ್ಯವಾಗಿರ್ತಾ ಇದ್ದೀವಿ ಬಿಕಾಸ್ ಆಫ್ ಇದು ಇನ್ವೆಸ್ಟಿಗೇಷನಲ್ಲಿ. ಬಟ್ ಅವರು ಕನ್ಫರ್ಮ್ ಆಗಿ ಅವ್ರದ್ದು ಕನ್ಫರ್ಮ್ ಆದರೆ ಅವ್ರನ್ನೂ ಸಹ ಇದರಲ್ಲಿ ಕನ್ಸಂಪ್ಷನ್ ಕೇಸಲ್ಲಿ ಅಕ್ಯೂಸ್ಡ್ ಆಗಿ ತಗೊಳ್ತಾ ಇದ್ದೀವಿ. ಅದು ಕನ್ಫರ್ಮ್ ಮಾಡಬೇಕು, ಕಾಲೇಜ್ ಸ್ಟೂಡೆಂಟ್ಸಾ ಅಥವಾ ಕೆಲಸ ಮಾಡೋರ ಇನ್ನೊಂದು ಬೇರೆ ಥರ ಇರೋರ ಅಂತ. ಸೊ ಬೇಸ್ಡ್ ಆನ್ ದಟ್ ವಿ ವಿಲ್ ಟೇಕ್ ಆ್ಯಕ್ಷನ್. ನಜೀರ್ ಅನ್ನೋರು ಸೊ ಬ್ಯಾಂಗ್ಳೂರಿಂದ ಇರ್ತಾರೆ. ಸುಮಾರು ನಜೀರ್ ಪಾಷಾ, ಸನ್ ಆಫ್ ಅಜಮ್ ಪಾಷಾ, 34 years old, ಬನ್ನೇರ್ಘಟ್ಟ ಅವರು. ಸೊ ಇವ್ರ ಜೊತೆ ಈ ನವೀದ್ ಆ್ಯಂಡ್ ಉಮರ್ ಪಾಷಾ ಇವರು ಸಹ ಬ್ಯಾಂಗ್ಳೂರು 3 ಜನ. ಅವರು ಈ ನಮ್ಮ ಲೋಕಲ್ ಹುಡುಗರು ಎಲ್ಲ ಟೀನೇಜರ್ಸ್, 19 years 20 years ಎಲ್ಲ ಹೆಂಗ್ ಹುಡುಗರು. ಸೊ ಅವ್ರ ಜೊತೆಯಲ್ಲಿ ಇವರು ಸೇರಿಕೊಂಡು ಈ ಮಾರಾಟ ಮಾಡ್ತಾ ಇರೋದು ಕಂಡು ಬರ್ತಾ ಇದೆ. ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ವಿ, ಸದ್ಯಕ್ಕೆ ಆ ಮಾಹಿತಿ ಇಲ್ಲ. ಸೊ ಮುಂದಿನ ಇದಕ್ಕೆ ಮುಂಚೆ NEPS ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ನಾವು ಒಂದಷ್ಟು ಕೇಸಸ್ ಮಾಡಿದ್ದೀವಿ. ಇದೇ ಕ್ರಿಮಿನಲ್ ಹಿಸ್ಟ್ರಿ ಚೆಕ್ ಮಾಡಲಾಗುತ್ತೆ. ಇದು ಸದ್ಯಕ್ಕೆ ಇನ್ನು ಈ ಸಂಬಂಧ ತಿಲಕ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಏಪ್ರಿಲ್ 13ರಂದು ಎಫ್ಐಆರ್ ದಾಖಲು ಮಾಡಿಕೊಂಡಿದ್ದು ಕ್ರಮಕ್ಕೆ ಮುಂದಾಗಿದ್ದಾರೆ. ಒಟ್ನಲ್ಲಿ ಪೊಲೀಸರ ಭರ್ಜರಿ ಕಾರ್ಯಾಚರಣೆಯಿಂದಾಗಿ ಡ್ರಗ್ಸ್ ದಂಧೆಕೋರರನ್ನ ಹೆಡೆಮುರಿ ಕಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಮೂಲಕ ಜಿಲ್ಲೆಯಲ್ಲಿ ಮಾದಕ ಮಾತ್ರೆಗಳನ್ನ ಮಾರಾಟ ಮಾಡುವವರಿಗೆ ಪೊಲೀಸರು ಎಚ್ಚರಿಕೆಯ ಗಂಟೆಯನ್ನ ನೀಡುವಂತಾಗಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.